कैसे हैं आप? कैसी चल रही है पढ़ाई? ಐ ಹೋಪ್ ಆಲ್ ಆಫ್ ಯು ಆರ್ ಸ್ಟಡಿಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ನಾನು 2ನೇ ತರಗತಿಯ ಹಿಂದಿ ವಿಷಯದಿಂದ ನಿಮಗೆ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಕೊಡೋದಕ್ಕೆ ಇಚ್ಛೆಪಡ್ತೇನೆ. बच्चों, हमारे परिसर में हम बहुत सारे पेड़ पौधे पक्षी प्राणियों को और बहुत सारे तालाब पॉन्ड रिवर कैनल ये सभी देखते आ रहे हैं. तो बच्चों, ಇನ್ ಸಬ್ಸೆ ಇವೆಲ್ಲದರಿಂದ ನಮ್ಮ ಸುತ್ತಮುತ್ತ ನಾವೇನು ನೋಡ್ತಾ ಇದ್ದೀವಿ, ನಮ್ಮ ಪರಿಸರದಲ್ಲಿ ಮರ ಗಿಡಗಳು, ಕಾಡು, ಪ್ರಾಣಿ ಪಕ್ಷಿಗಳನ್ನು ನೋಡ್ತಾ ಇದ್ದೀವಿ. ಬೆಳಕು, ಸೂರ್ಯನ ಬೆಳಕು ಬರುತ್ತೆ. ಚಂದ್ರನಿಂದ ನಮಗೆ ರಾತ್ರಿ ಹೊತ್ತು ತಣ್ಣನೆ ಬೆಳಕು ಸಿಗುತ್ತೆ. ಚಂದ್ರನ ತಂಪನ ಇದು ಸಿಗುತ್ತೆ. ಹಾಗೆಯೇ ನಕ್ಷತ್ರಗಳು, ಹಾಗೆ ನಮ್ಮ ಸುತ್ತಮುತ್ತ ಇರುವಂತಹ ಕೆರೆಗಳು, ನದಿಗಳು, ಝರಿಗಳು, ಕೆರೆಕಟ್ಟೆಗಳು, ಈ ರೀತಿ ಹಲವಾರು ರೀತಿಯಿಂದ ನಾವು ನೀರನ್ನು ಕೂಡ ನೋಡ್ತೇವೆ. यहाँ पर एक देखो बच्चों, ये क्या है? यहाँ पर एक पॉन्ड दिख रहा है, एक छोटा सा तालाब दिख रहा है. तो इस तालाब का पानी देखो, एक ओर से ये एवापरेट हो रहा है. क्या हो रहा है? एवापरेशन हो रहा है. पानी सूरज की किरणों से, ಸೂರ್ಯನ ಕಿರಣಗಳಿಂದ ಏನಾಗ್ತಾ ಇದೆ, ಅದು ಆವಿಯಾಗಿ ಮೇಲ್ಗಡೆ ಹೋಗ್ತಾ ಇದೆ. ಅದು ಆವಿಯಾಗಿ ಮೇಲ್ಗಡೆ ಹೋಗಿ ಮೋಡವಾಗುತ್ತೆ. ಮೋಡವಾಗಿ ಮತ್ತೆ ಪುನಃ ಆ ಮೋಡದಿಂದ ನಮಗೆ ಮಳೆ ಬರ್ತಾ ಇರುತ್ತೆ. ನೀವು ಆರೋ ಮಾರ್ಕ್ ನೋಡ್ಬೋದು ಮಕ್ಕಳೇ. ಹಾಗೆಯೇ ಇಲ್ಲಿ ನೋಡಿ, ಹಾಗೆ ಇದಾದಾಗ ನಮಗೆ ಗುಡುಗು ಮಿಂಚು, ಮಳೆ ಬರುವಂಥ, ಮೋಡವಾದಾಗ ಗುಡುಗು ಮಿಂಚು ಸಿಡಿಲು ಬರುವಂಥದ್ದು ಸಾಮಾನ್ಯ. ಇಲ್ಲಿ ಮಿಂಚಿನ ಚಿತ್ರವು ಕೂಡ ಬರ್ತಾ ಇದೆ. यहाँ पर बिजली का चित्र भी दिखाई दे रहा है. तो ये सभी आने से क्या है? आने का मतलब ये सभी बादल आना या बिजली गड़गड़ करना, गरजना, बादल का गरजना, वो सभी से हमें क्या पता चलता है? ओ इट में भी रेनिंग नाउ. अभी क्या हो सकता है? बारिश आ सकता है, बारिश हो सकता है. तो बारिश होने से आप छोटे छोटे बच्चे क्या करते हैं? बारिश में नहाने के लिए जाते हैं, बारिश में नहाते हैं, खेलते हैं. देखो, कलर कलर का पेपर का बोट बना के, नौका बना के आप खेलते हैं. तो बच्चों, इस पाठ को शुरू करने से पहले आपसे मैं एक विनती करता हूँ. I will give one instruction to you people. Please open your textbook. Please open your textbook, page number 43. पानी रे पानी. अब मैं इस कविता को ध्यान से पढ़ूंगा, आप भी ध्यान से सुनिएगा. सूरज की तपती किरणें धरती के जल को भाप बनाती, यही भाप बादल बनकर गड़गड़ गड़गड़ शोर मचाती. अमृत सी शीतल बूंदे तब टप 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 धरती पर आती. तृण वृक्षों को नहलाकर चहूँ और हरियाली लाती. छप 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 कर पानी में ऋतु ऋचा छाता लाकर नाव चलाती. Once again I am repeating this. Please listen carefully, my dear children. ಮಕ್ಕಳೇ, ಎಲ್ಲರೂ ನಿಶಬ್ದವಾಗಿ ಶಾಂತವಾಗಿ ಕೇಳಿ. सूरज की तपती किरणें धरती के जल को भाप बनाती, यही भाप बादल बनकर गड़ 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 शोर मचाती. अमृत सी शीतल बूंदे तब
टप 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 धरती पर आती। तृण वृक्षों को नहलाकर वे चहुं ओर हरियाली लाती। छप 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 कर पानी में ऋतु ऋचा छाता लाकर नाव चलाती। तो बच्चों, यहाँ पर सूरज की किरणें क्या लाती है? सूरज की किरणें क्या होती है? वो ಗರ್ಮಿ ಬಿಸಿ, ಸೂರ್ಯನ ಕಿರಣಗಳು ಹೇಗಿರುತ್ತೆ? ಬಿಸಿ ಆಗ್ತಿರುತ್ತಲ್ವಾ, ಅದು ಭೂಮಿಯ ಮೇಲೆ ಬರುತ್ತೆ. ಭೂಮಿಯ ಮೇಲೆ ಬಂದು ಧರ್ತಿಕೆ ಜಲ್ಕೋ, ಭೂಮಿಯ ಮೇಲೆ ನಿಂತಿರುವಂತಹ ನೀರನ್ನು ಏನು ಮಾಡುತ್ತೆ? ಆವಿ ಮಾಡುತ್ತೆ. ನಾನು ಮೊದಲೇ ಒಂದು ಚಿತ್ರದಲ್ಲಿ ತೋರಿಸ್ದೆ ಮಕ್ಕಳೇ, ಮುಂದೆನೂ ತೋರಿಸ್ತೇನೆ. ಭೂಮಿಯ ಮೇಲಿರುವಂತಹ ನೀರನ್ನು ಏನು ಮಾಡುತ್ತೆ? ಆಗಿಸುತ್ತೆ. ಆಗಿಸ್ಬಿಟ್ಟು ಅದೇನು ಮಾಡುತ್ತೆ? ಆವಿಯಾಗಿ ಮೇಲ್ಗಡೆ ಹೋಗಿ ಮೋಡವಾಗುತ್ತೆ. ಆ ಮೋಡ ಮತ್ತೆ ನಮಗೆ ನೀರನ್ನು ಸುರಿಸುತ್ತೆ. ಯಹಿ ಬಾಪ್ बादल बनकर गड़गड़ गड़गड़ शोर मचाती। यही बाप क्या हो जाती है? ದಟ್ ಎವಾಪ್ರೇಟೆಡ್ ಏನಿರುತ್ತಲ್ಲ, ಎವಾಪ್ರೇಷನ್ ಆಗಿಬಿಟ್ಟು ನೀರು ಗಡಗಡಗಡ ಅಂತ ಗುಡುಗು ಮಿಂಚು ಬಂದು ಮಳೆ ಬರುತ್ತೆ. ಅಮೃತ್ ಸಿ ಶೀತಲ್ ಬೂಂದೆ ತಬ್, ಅಮೃತ್ ಸಿ ಶೀತಲ್, ಅಮೃತ ಮತ್ಲಬ್ ಸುಧಾ, ನೆಕ್ಟಾರ್ ಅಂತ ಕರಿತೇವೆ. ನೆಕ್ಟಾರ್ ಅದೇನಾಗುತ್ತೆ? ಶೀತಲ್ ಮತ್ಲಬ್ ಥಂಡಿ, ಕೂಲ್ ಆಗಿರುತ್ತೆ. ಅಮೃತ್ ಸಿ ಶೀತಲ್ ಬೂಂದೆ ಟಪ್ 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 ಧರ್ತಿ ಪರ್ ಆತಿ. ತಣ್ಣನೆಯ ನೀರು ಮಳೆ ಬಂದಾಗ ಹೇಗಿರುತ್ತೆ? ಅದು ಬಿಸಿಯಾಗಿರುತ್ತೋ ತಣ್ಣಗಿರುತ್ತೋ? ತಣ್ಣಗಿರುತ್ತೆ. ಇಟ್ ವಿಲ್ ಕೂಲಾಗಿರುತ್ತೆ. ಅದು ಮಕ್ಕಳೇ, ನೀವೆಲ್ಲ ನೋಡಿರೋ ಹಾಗೆ ಮಳೆ ಬಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಹೇಗಿರುತ್ತೆ? ನಮ್ಮ ಸುತ್ತಮುತ್ತಲಿನ ಪರಿಸರ ಹಚ್ಚ ಹಸಿರಾಗಿರುತ್ತೆ. ಎಲ್ಲೆಡೆ ಏನಾಗುತ್ತೆ? ತೃಣ ಅಂದರೆ ಗ್ರಾಸ್ ಬೆಳೆಯುತ್ತೆ. ಗ್ರಾಸ್ ಬೀಳುತ್ತೆ, ಹುಟ್ಟುತ್ತೆ. ವೃಕ್ಷ, ಪೇಡ್, ಟ್ರೀಸ್ ಬೆಳೆಯುತ್ತೆ. ಹೌದಲ್ವಾ? ಹಾಗೆ तृण वृक्षों को नहलाकर वे चहु और हरियाली लाती। ಚಹು ಅಂದರೆ ನಾಲ್ಕು ಸೈಡು, ನಾಲ್ಕು ಕಡೆ, ನಾಲ್ಕು ದಿಕ್ಕುಗಳಲ್ಲಿ, ಅಂದರೆ ನಮ್ಮ ಸುತ್ತಮುತ್ತ ಎಲ್ಲ ಕಡೆನೂ, ನಾಲ್ಕು ದಿಕ್ಕುಗಳಲ್ಲೂ ಕೂಡ ಎಲ್ಲೆಡೆ ಹರಿಯಾಲಿ ಲಾತಿ ಅಂದರೆ ಹಚ್ಚ ಹಸಿರಾಗಿಸುತ್ತೆ. छप 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 कर पानी में ऋतु ऋचा छाता लाकर नाव चलाती। छप 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 ಕರ್ಕೆ ಮಕ್ಕಳು ಋತು ಮತ್ತು ರುಚ ಏನು ಮಾಡ್ತಾ ಇದ್ದಾರೆ? ಅವರು ಛಾತಾಕ ಮತ್ಲಬ್ ಏನು? ಛತ್ರಿ, ಅಂಬ್ರೆಲಾನ ತಂದು ಏನು ಮಾಡ್ತಾರೆ? ಅವರು ನಾವ್ ಚಲಾತಿ, ನೌಕಾ, ಪೇಪರಿಂದ ಮಾಡಿರುವಂತಹ ಬೋಟನ್ನು ನೀರಲ್ಲಿ ಬಿಟ್ಟು ಆಟ ಆಡ್ತಿದ್ದಾರೆ. ಮಕ್ಕಳೇ, ಐ ಹೋಪ್ ಆಲ್ ಆಫ್ ಯು ಆರ್ अंडरस्टैंड दिस. ये देखो बच्चों, यह ऑपरेशन यहाँ पर पानी है, ओशियन. ये जो सूर्य के किरण है, किरण से क्या हो रहा है? ओशन का पानी एवापरेट हो रहा है. एवापरेट होकर ऊपर जो दिख रहा है क्लाउड्स वो हो रहा है. वो होकर यहाँ पर ಬಾದಲ್ ಬನ್ಕರ್ ಮೋಡವಾಗಿಬಿಟ್ಟು, ದಟ್ಟವಾದಂಥ ಮೋಡವಾಗಿಬಿಟ್ಟು ಏನು ಮಾಡ್ತಾ ಇದೆ? ರೈನ್ ಆಗ್ತಾ ಇದೆ. ಆ ರೈನ್ ಆಗಿರುವಂತಹ ಮಳೆ ಬಂದಂತಹ ನೀರು ಮತ್ತೆ ಎಲ್ಲಿ ಹೋಗುತ್ತೆ? ಕೆರೆ ಕಟ್ಟೆಗಳಲ್ಲಿ ತುಂಬಿಕೊಳ್ಳುತ್ತೆ. ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತೆ. ಆಗ ಎಗೇನ್ ಏನಾಗುತ್ತೆ? ನಮ್ಮಲ್ಲಿರುವಂತಹ, ಈ ಭೂಮಿ ಮೇಲಿರುವಂತಹ ಗಿಡ ಮರಗಳು, ಹುಲ್ಲು ಅವೆಲ್ಲ ಹುಟ್ಕೊಂಡು ಹಚ್ಚ ಹಸಿರಾಗಿ ಕಾಣುತ್ತೆ. ಜೊತೆಗೆ ರೈತರು ಕೂಡ ತಮ್ಮ ಏನು ಬೆಳೆಗಳನ್ನು ಹಾಕ್ತಾರೆ, ರಾಗಿ, ಜೋಳ, ಶೇಂಗಾ, ತೊಗರಿ, ಈ ರೀತಿ ಹತ್ತಿ, ತರಕಾರಿಗಳನ್ನು, ಹಣ್ಣುಗಳನ್ನು ಎಲ್ಲ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಮಕ್ಕಳೇ, ಅರ್ಥ ಆಗ್ತಾ ಇದೆ ಅಲ್ವಾ? ನೋಡಿ, ಮಕ್ಕಳು ಎಲ್ಲ ಆಟ ಆಡ್ತಿದ್ದಾರೆ, ಋತು ರುಚ ಆಟ ಆಡ್ತಿದ್ದಾರೆ. ಏನು ಇಲ್ಲಿ ನೀರಲ್ಲಿ ಹೋಗ್ತಾ ಇದೆ ನೋಡಿ. ಏನು ಹೋಗ್ತಾ ಇದೆ? ಪೇಪರ್ ಬೋಟ್ ಹೋಗ್ತಾ ಇದೆ.
ಇಲ್ಲಿ ನೋಡು, ಇಲ್ಲಿನೂ ಆಟ ಆಡ್ತಿದ್ದಾರೆ ಮಕ್ಕಳು. ಹೌದಾ? ಬಚ್ಚೋ, ಈ ಪಾಠದ ಉದ್ದೇಶ ಏನು? इस पाठ का उद्देश्य क्या है? ವಾಟ್ ಈಸ್ ದ ಏಮ್ ಆಫ್ ದಿಸ್ ಲೆಸನ್? ಅಂದರೆ ರು ಶಬ್ದ ಸೆ, ರು ಸ್ವರದಿಂದ ಯಾವ ಯಾವ ಶಬ್ದ ಹುಟ್ಕೊಳ್ಳುತ್ತೆ? रू शब्द से बनने वाले शब्द, उदाहरण के लिए नृप, वृक्ष, गृह, कृपाण, ऋषभ, अमृत, कृषिक आदि. अब है बच्चों इस अवधि का अंतिम चरण. ಈ ಅವಧಿಯ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಏನದು? ಗೃಹ ಕಾರ್ಯ. ಧರ್ತಿ ಕೆ ಜಲ್ ಕಿಸ್ಸೆ ಬಾಪ್ ಬಂತಿ ಹೇ? ಭೂಮಿಯ ಮೇಲೆ ಇರುವಂತಹ ನೀರು ಯಾವುದರಿಂದ ಆವಿಯಾಗುತ್ತೆ? ಗೊತ್ತು ತಾನೆ? ಬಾರಿಶ್ ಆನೆ ಸೆ ಚಾರೋ ಓರ್ ಕ್ಯಾ ಲಾತಿ ಹೇ? ಬಾರಿಶ್ ಆನೆ ಸೆ ಚಹು ಓರ್ ಕ್ಯಾ ಲಾತಿ ಹೇ? ಬಚ್ಚೋ, ಋತು ರುಚಾ ಕ್ಯಾ ಚಲಾ ರಹೇ ಹೇ? ಋತು ಮತ್ತು ರುಚಾ ಏನನ್ನು ಆಟ ಆಡಿಸ್ತಿದ್ದಾರೆ, ಏನನ್ನು ಓಡಿಸ್ತಿದ್ದಾರೆ ನೀರಲ್ಲಿ? ಅರ್ಥ ಆಯ್ತಲ್ವಾ? ಓಕೆ ಬಚ್ಚು, ಧನ್ಯವಾದ.